ಬಾಗಲಕೋಟೆ ನಗರದ ನವನಗರದಲ್ಲಿರುವ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಯುವತಿಯೊಬ್ಬಳನ್ನು ಕೊಠಡಿಯಲ್ಲಿ ಕೂಡಿ ಹಾಕಿ ದೌರ್ಜನ್ಯ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವರದಿಗಳ ಪ್ರಕಾರ ರಾತ್ರಿ ಸುಮಾರು 12 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಯುವತಿಯನ್ನು ಆಸ್ಪತ್ರೆಯ ಕೊಠಡಿಯೊಂದರಲ್ಲಿ ಕೂಡಿ ಹಾಕಿ ಹಿಂಸೆ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಕೃತ್ಯದಲ್ಲಿ ದಂಗಿ ನದಾಫ್ ಎಂಬ ಯುವಕ ಭಾಗಿಯಾಗಿದ್ದಾನೆ ಎಂದು ದೂರಲಾಗಿದೆ. ಸಾರ್ವಜನಿಕರು ನಂಬಿಕೆಯಿಂದ ಬರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ಘಟನೆ ನಡೆದಿರುವುದು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಪಿ ದಂಗಿ ನದಾಫ್ ಈ ಹಿಂದೆಯೂ ಸಹ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿ ಅಮಾನತುಗೊಂಡಿದ್ದ ಎನ್ನಲಾಗಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ತಕ್ಷಣ ಬಾಗಲಕೋಟೆಗೆ ಭೇಟಿ ನೀಡಿ ನೊಂದ ಯುವತಿಗೆ ನ್ಯಾಯ ಒದಗಿಸಬೇಕು, ಕೂಲಂಕುಷ ತನಿಖೆ ನಡೆಸಬೇಕು ಹಾಗೂ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪೊಲೀಸ್ ಇಲಾಖೆಯು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಿಕೊಂಡಿದ್ದು ತನಿಖೆಯನ್ನು ಚುರುಕುಗೊಳಿಸಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ನವನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ 12 ಗಂಟೆಯಿಂದ ಹಿಡಿದು ಒಂದು 6 ಗಂಟೆ ತನಕ ಒಂದು ಹಿಂದೂ ಹೆಣ್ಮಗಳನ್ನು ಒಂದು ಆಸ್ಪತ್ರೆ ಒಳಗಡೆ ಕೊಠಡಿಯಲ್ಲಿ ಕೀಲಿ ಹಾಕಿ ಆಕಿನ್ನ ಹಿಗ್ಗಾಮುಗ್ಗವಾಗಿ ಹಿಂಸಾಚಾರ ಕೃತ್ಯಕ್ಕೆ ಎಸಗಿದಕ್ಕಂತಕ್ಕ ದಂಗಿ ನದಾಫ್ ಅಂತಂತೇಳಿ ದಂಗಿ ನದಾಫ್ ಅನ್ನೋ ಯುವಕ ಅವ ಆಕಿನ ಹಿಂಸೆಗೊಳಪಡಿಸ್ಯಾನ. ಉದಾಹರಣೆಗೆ ಇದು ಒಂದು ಸಾರ್ವಜನಿಕ ಸ್ಥಳ, ಏನಪ್ಪಾ ಅಂದ್ರೆ ಸರ್ಕಾರದ ದವಾಖಾನೆ ಅಂದ್ರೆ ನೊಂದವರು ಬಂದಿರತಕ್ಕಂಥ ಸ್ಥಳದೊಳಗೆ ಈ ರೀತಿ ಹೆಣ್ಮಕ್ಳಿಗೆ ಕೃತ್ಯವನ್ನು ಮಾಡುವಂತ ಕೆಲವು ಕಿಡಿಗೇಡಿ ಮುಸ್ಲಿಂ ಯುವಕರದ ಇಲ್ಲಿ ಈಗಿಂದ ಅಲ್ಲ ಮೊದಲಿಂದ ಇದು ಹವ್ಯಾಸವಾಗೈತಿ. ಯಾಕಂದ್ರೆ ಉದಾಹರಣೆಗೆ ಈ ಕೃತ್ಯ ಒಂದೇದಲ್ಲಿ ಒಂದು ಇಂಥ ಕೃತ್ಯಗಳು ಬಹಳಷ್ಟು ಆಗ್ಯಾವ. ಆಲ್ರೆಡಿ ಇವ 1-2 ಸಾರಿ ಸಸ್ಪೆಂಡ್ ಆಗಿದ್ದು ಇನ್ಸಿಡೆಂಟ್ಗಳು ಇಲ್ಲಿ ಸಿಬ್ಬಂದಿಯವರು ಹೇಳ್ತಾರೆ. ಅದಕ್ಕೋಸ್ಕರ ಇಂಥ ಘಟನೆ ಆಗಬಾರ್ದು. ಯಾಕಂದ್ರೆ ಇಲ್ಲಿ ಹಿಂದೂಗಳು ಬರ್ತಾರ, ಮುಸ್ಲಿಮ್ಸ್ ಬರ್ತಾರ, ಜೈನರು ಬರ್ತಾರ, ಎಲ್ಲಾ ಧರ್ಮದವರು ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಸೇಫ್ಟಿ ಅಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ. ಇಂಥ ಘಟನೆಗಳು ಬಹಳಷ್ಟು ಅದು ಮಹಿಳಾ ಆಯೋಗ ರಾಜ್ಯ ಮತ್ತು ಜಿಲ್ಲೆಯವರು ಯಾಕೆ ಸುಮ್ಕುತ್ತಾರೋ ಗೊತ್ತಾಗ್ತಿಲ್ಲ. ಇಂಥ ಘಟನೆಗಳು ಮೇಲಿಂದ ಮೇಲೆ ಸರ್ಕಾರ ಆಸ್ಪತ್ರೆಗಳಾಗ್ತವೆ. ಇದಕ್ಕೇನು ಡಾಕ್ಟರ್ ವಿಜಯಲಕ್ಷ್ಮಿ ಮಹಿಳಾ ಆಯೋಗ ರಾಜ್ಯ ಅಧ್ಯಕ್ಷರಿದ್ರಲ್ಲ, ನೀವು ದಯಮಾಡಿ ಗಮನ ಹರಿಸಬೇಕಿಂತ ಇನ್ಸಿಡೆಂಟ್ ಅನ್ನ. ಯಾವುದೇ ಒಬ್ಬ ಹಿಂದೂ ಹೆಣ್ಮಗಳಾದಾಗ ನೀವು ಶಾಂತ ರೀತಿಯಿಂದ ಇರೋದು, ಮುಸ್ಲಿಂ ಹೆಣ್ಮಗಳಾದ ಅವಳು ಮನೆಗೆ ಹೋಗಿ ಕೇರ್ ಅಂಡ್ ಪ್ರೊಟೆಕ್ಷನ್ ಮಾಡೋದು ಇಂದಿನ ರಾಜ್ಯ ಮಹಿಳಾ ಆಯೋಗದ ಒಂದು ಪದ್ಧತಿ ಆಗೈತಿ. ಅದಕ್ಕೆ ದಯಮಾಡಿ ಡಾಕ್ಟರ್ ಲಕ್ಷ್ಮಿ ಮೇಡಮ್ ಅವರು ನೀವು ಬಾಗಲಕೋಟೆಗೆ ತತ್ಕ್ಷಣವಾಗಿ ಬಂದ ಆ ಹೆಣ್ಮಗಳನ್ನ ಒಂದು ವಿಚಾರಣೆ ಮಾಡ್ಬೇಕು, ಯಾಕಾಯ್ತು ಎದಕ್ಕಾಯ್ತು ಅಂತೇಳಿ. ಇಂಥ ಘಟನೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯಾವ. ನೀವು ಬಂದು ವಿಚಾರಣೆ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಒಂದು ಮಹಿಳಾ ಆಯೋಗಕ್ಕೆ ನಾವು ವಿನಂತಿ ಮಾಡ್ಕೋತೀನಿ. ನಂತರ ಪೊಲೀಸ್ ಇಲಾಖೆಯವರು ತಾವು ಏನ್ ಕಾರ್ಯಾಚರಣೆ ಮಾಡ್ಲಿಕ್ಕತ್ತಾರ ಅವ್ರ ಮೇಲೆ ಎಫ್ಐಆರ್ ಹಾಕ್ತಾರೆ. ದಯಮಾಡಿ ನಾ ಇನ್ನೊಂದೇನು ಹೇಳ್ತೀನಿ ನಂತರ ಬಾಗಲಕೋಟೆ, ವಿದ್ಯಾಗಿರಿ, ನವನಗರ ಇಂಥ ಘಟನೆಗಳು ಮ್ಯಾಲಿಂದ ಮಾಡ್ಲಿಕ್ತಾವ. ಏನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸ್ಟೈಲ್ ತರ ಸಾರ್ವಜನಿಕ ಸ್ಥಳದಲ್ಲಿ ಇಂಥ ಕೆಲವು ಮುಸ್ಲಿಂ ಯುವಕರಿಗೆ ಮಾಡ್ಬೇಕು. ಎಲ್ಲಾ ಮುಸ್ಲಿಂ ಯುವಕರಿಗೆ ಹೇಳಾಕ್ತಾರೆ, ಕೆಲವು ಮುಸ್ಲಿಂ ಯುವಕರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ಲಿಕ್ಕತ್ತಾರ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಶೈಲಿಯಲ್ಲಿ ಅವ್ರ ನಡು ರೋಡ್ನ್ಯಾಗ ಇಂಥ ಘಟನೆಗಳು ಆಗಲಾರ್ದಂಗೆ ಶಿಕ್ಷೆ ಕೊಡ್ಬೇಕಂತ ಇಲಾಖೆಯವ್ರಿಗೆ ವಿನಂತಿ ಮಾಡ್ಕೋತೀವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.